ನಮ್ದು ರೀಸೆಂಟ್ ಆಯ್ತಣ್ಣ ಇಲ್ಲಿ ಬ್ಯಾಡ್ ಟೈಮ್ ಕಾರವಾರ ಇದು ಐತಲ್ಲ ಯಾವ್ದು ಘಾಟ್ ಇದು ಇಲ್ಲಿ ಯಲ್ಲಾಪುರದಿಂದ ತಳ ಬಂದ ಅರ್ಬೈಲ್ ಘಾಟ್ ಅಲ್ಲೇ ಕೆಳಗಡೆ ದೇವ್ರು ಟೆಂಪಲ್ ಐತಲ್ಲ ಅಲ್ಲೇ ನಮ್ ಡ್ರೈವರ್ ವರ್ಕ್ಸೆಟ್ ಮಾಡ್ದ ಬೆಳಿಗ್ಗೆ ಒಂದು 5:30 ಎಲ್ಲ ಉರಿ ಹತ್ಕೊಂಡು ಸುಟ್ಟೋಗೈತೆ ಏನ್ ಓದಿಲ್ಲ. ಓಕೆ, ಬೆಂಕಿನೇ ಆಗೋಯ್ತಾ? ಹಾಗಿದ್ರೆ ಅಷ್ಟು ಒಂಥರ ಎತ್ನಾಲ್ ತರನೇ. ಎತ್ನಾಲ್ಗಿಂತ ಅಷ್ಟ. ಈಗ ಇವು ದಾರು ಫ್ಯಾಕ್ಟ್ರಿ ಇರ್ತಾವಲ್ಲ ಬಾಟಲ್ ರೆಡಿ ಮಾಡ್ತಾರಲ್ಲ, ನಮ್ದು ಇದು ಲೀವ್ಸ್ ಅವ್ರು ಟ್ಯಾಂಕ್ ಅಲ್ಲಿ ಹಾಕೊಂಡು ಅವ್ರು ಏನೇನೋ ಮಿಕ್ಸ್ ಮಾಡಿಬಿಟ್ಟು ಬಾಟಲ್ ರೆಡಿ ಮಾಡ್ತಾರೆ. GPS ಲಾಕ್ ಇದೆ. ಓಕೆ, ಇದು ನೋಡಿ, ನೀವು GPS ಲಾಕ್. ಈಗ ಲೋಡ್ ಮಾಡಿದ ತಕ್ಷಣ ಇದು ಲಾಕ್ ಮಾಡಿಬಿಟ್ರೆ ತಿರ್ಗಾ ನಾವು ಓಪನ್ ಮಾಡಕ್ ಆಗಲ್ಲ. ಓಕೆ, ಅದಕ್ಕೆ OTP ಹಾಕ್ಬೇಕು. ಅದ್ರ ಮೇಲೆ ಗಾಡಿ ನಂಬರ್ ಕೊಟ್ಟಿದಾರಲ್ವಾ? ಈ ಕಂಪ್ನಿ ಬಂದ್ಬಿಟ್ಟು ಎಲ್ಲಾ ಸ್ಟೇಟ್ ನೋಡಿ ನಾವು. ಎಲ್ಲ ಸ್ಟೇಟ್ ನೋಡಿದಿರಾ? ಆಲ್ ಓವರ್ ಇಂಡಿಯಾನೇ ಹೋಗಿದ್ದೀರಾ? ಎಲ್ಲೆಲ್ಲಿ ಜಾಸ್ತಿ ಹೋಗಿರೋದು? ಓಕೆ, ಸಾಧಾರಣ ಎಷ್ಟು ಲಕ್ಷದ್ದು ಮಾಲ್ ಇರ್ಬೋದು ಇದರಲ್ಲಿ? ಒಂದು ಬಿಲ್ ಅಲ್ಲಿ ನಿಮ್ಗೆ ಗೊತ್ತಾಗತ್ತಲ್ವಾ, ಇದ್ರಲ್ಲಿ ಹೆಚ್ಚು ದುಡಿಮೆನಾ ಅದರಲ್ಲಿ ಹೆಚ್ಚು ದುಡಿಮೆನಾ? ಅದು ಓನ್ ಆಗುತ್ತಲ್ಲ, ಜಾಸ್ತಿ ಬರುತ್ತೆ. ಅದರಲ್ಲಿ 1 ಲಕ್ಷ ತನ ಎಲ್ಲ ದುಡಿತೀವಿ ತಿಂಗಳಿಗೆ. 1 ಲಕ್ಷ ಮೋಸ, 1 ಲಕ್ಷ ಅಂತ ಮೋಸ ಇಲ್ಲ. ಇಷ್ಟು ವಿಡಿಯೋ ನೋಡಿದವ್ರಿಗೆ ಹೆಲ್ಪ್ ಆಗಿರುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಈಗ ನೋಡಿದವ್ರಿಗೆ ನಮ್ಮಿಂದ ಒಂಚೂರು ಅವ್ರಿಗೆ ತಿಳ್ಕೊಂಡಿರ್ತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ಬ್ಲಾಗ್. ನಾನು ತುಂಬಾ ಸ್ಪೆಷಲ್ ಆದಂಥ ಒಂದು ಸ್ಪಿರಿಟ್ ಟ್ಯಾಂಕರ್ನ ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬಂದಿರೋದು. ನನ್ನ ಜೊತೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂಥ ಈ ಟ್ಯಾಂಕರ್ನ ಡ್ರೈವರ್ನವರಿದ್ದಾರೆ. ಅವರಿಂದ ಈ ಟ್ಯಾಂಕರ್ನ ಸಂಪೂರ್ಣ ಮಾಹಿತಿ ನಿಮಗೆ ಕೊಡಲಿಕ್ಕಿದ್ದೇನೆ. ಎಸ್, ನೋಡ್ಬೋದು ಟಾಟಾ ಸಿಗ್ನಾ 4930 6XLನ ಲಾರಿ ಇದು. ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಇದ್ದಾರೆ ಸತೀಶ್ ಸರ್ ಇದ್ದಾರೆ. ವೆಲ್ಕಮ್ ಸರ್. ಥ್ಯಾಂಕ್ ಯು. ಓಕೆ ಸರ್, ಎಲ್ಲಿ ಸರ್ ನಿಮ್ಮೂರು? ನಮ್ಮೂರು ಬಿಜಾಪುರ ಹತ್ರ ಜಳಕಿ. ಬಿಜಾಪುರ್ನ? ಬಿಜಾಪುರ. ಓಕೆ, ಬಿಜಾಪುರ ಹತ್ರ ಜಳಕಿ ಬಾರ್ಡರ್, ಸೋಲಾಪುರ ಬಿಜಾಪುರ ಬಾರ್ಡರ್ ಇದೆ. ಇದು ಕಂಪನಿ ಸಹ ಅಲ್ಲಿಂದೇನಾ? ನಿಮ್ಮ ಕಂಪನಿ ತಮಿಳ್ನಾಡು. ಓಕೆ, ಬಿಜಾಪುರದಿಂದ ತಮಿಳ್ನಾಡು ಹೋಗಿ ಗಾಡಿ ಹತ್ಕೋತೀರಾ? ಗಾಡಿ ನಮ್ದು ಆಫೀಸ್ ಬಂದು ದುರ್ಗದಲ್ಲಿ, ಚಿತ್ರದುರ್ಗದಲ್ಲಿ ಇದೆ. ಹೆಡ್ ಆಫೀಸ್ ಒಂದು ಬೆಂಗಳೂರಲ್ಲಿ ಇದೆ, ಶಾಂತಿನಗರ. ಓಕೆ, ನಮ್ದು ಗಾಡಿ ಮೇಂಟೆನೆನ್ಸ್ ಎಲ್ಲ ಚಿತ್ರದುರ್ಗದಲ್ಲಿ ಇದೆ. ಓಕೆ, ಹಾಗಿದ್ರೆ ದೊಡ್ಡ ಕಂಪನಿನಾ? ಒಂದಿದೆ ಅಣ್ಣ, 160 ಗಾಡಿ ಇದೆ. 160, 160. ಓಕೆ, ಅಷ್ಟು ದೊಡ್ಡ ಕಂಪನಿ. ಕಂಪನಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸಾಧಾರಣ? ನಾನ್ ಈ ಕಂಪನಿಲಿ ಬರ್ತಿದ್ದು 5 ವರ್ಷ ಆಯ್ತು. ಈಗ 5 ವರ್ಷ? ಅದಕ್ಕಿಂತ ಮುಂಚೆ ಜಾಸ್ತಿ ವರ್ಷ ಆಯ್ತು. ಅಂದ್ರೆ ಎಷ್ಟಾಗಿರ್ಬೋದು ನಿಮ್ಗೆ ಗೊತ್ತಿರೋ ಹಾಗೆ? 8 ವರ್ಷ ಆಗಿರ್ಬೋದು. 8 ವರ್ಷ. ಓಕೆ, 8 ವರ್ಷಕ್ಕೆ 160 ಗಾಡಿ ಮಾಡಿದ್ದಾರೆ. ಜಾಸ್ತಿ. ನಮ್ಮ ಓನರ್ ಬಂದು ಅವ್ರು ತಮಿಳ್ನಾಡದವರು. ಓಕೆ, ಇಲ್ಲಿ ಎಲ್ಲ ಬೆಂಗಳೂರೇ ಇರೋರು. ಬೆಂಗಳೂರಲ್ಲೇ ಸೆಟಲ್ಡ್ ಆಗಿದ್ದಾರೆ ಎಲ್ಲ ಅಲ್ಲಿರೋ. ನಮ್ KA01 ಎಲ್ಲ ಗಾಡಿ. ಓಕೆ, ಎಲ್ಲ ಗಾಡಿ ಸಹ KA01. ಯಾವ್ದು ಸಹ TN ಪಾಸಿಂಗ್ ಇಲ್ಲ? TN ಇಲ್ಲ. TN ಯಾವ್ದು ಇಲ್ಲ. ಯಾವ್ದು ಇಲ್ಲ? ಎಲ್ಲ 16 ಮೇಲೆ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಇದಾವೆ. 14 ಇಲ್ಲೂ ಅವು ಸೇಲ್ ಮಾಡ್ತಾ ಇದ್ದಾರೆ. ಓನ್ಲಿ 16 ಮೇಲೆ ತಗೋತಾ ಇದ್ದಾರೆ. ಓಕೆ, ಎಲ್ಲ AC ಕ್ಯಾಬಿನ್. ಎಲ್ಲ AC ಕ್ಯಾಬಿನ್. ಓಕೆ, ಇದು ಯಾವ ಕಂಪನಿ ಸರ್? ಇದು ನಮ್ ಶ್ರೀ ಸಾಯಿ ಟ್ರಾನ್ಸ್ಪೋರ್ಟ್. ಶ್ರೀ ಸಾಯಿ ಟ್ರಾನ್ಸ್ಪೋರ್ಟ್. ಓಕೆ, ಅಂದ್ರೆ ಆಪರೇಟ್ ಆಗೋದೆಲ್ಲ ಬೆಂಗಳೂರಿಂದಾನೆ ಇವಾಗ? ಇಲ್ಲ, ನಾವು ಆಲ್ಮೋಸ್ಟ್ ಎಲ್ಲ ಸ್ಟೇಟ್ ಹೋಗ್ತೀವಿ. ಅವ್ರು ಅಲ್ಲಿಂದ ನಮ್ಗೆ ಲೋಡ್ ಹೇಳ್ತಾರೆ. ಮೇನ್ ಆಫೀಸ್ ಆಗಿ? ಮೇನ್ ಆಫೀಸ್ ಬೆಂಗಳೂರು. ಓಕೆ, ಲೋಡಿಂಗ್ ಎಲ್ಲ ಎಲ್ಲಿಂದ ಮಾಡ್ತೀರಾ? ಎಲ್ಲ ಸ್ಟೇಟ್. ಇವಾಗ ನೋಡಿ, ನಾನು ನಾಂದೇಡಿಂದ ಬಂದಿದ್ದು ಗೋವಾಗೆ. ಮಹಾರಾಷ್ಟ್ರ. ಓಕೆ, ಲಾತೂರಿಂದ ಆ ಕಡೆ. ಅಲ್ಲಿಂದ ಗೋವಾ ಖಾಲಿ ಮಾಡಿದೆ. ತಿರ್ಗಾ ನಾಳೆ ರಜೆ ಅಲ್ಲ, ಹಂಗಾಗಿ ಇನ್ನೂ ಲೋಡ್ ಹೇಳಿಲ್ಲ. ನಾವು ಹುಬ್ಳಿ ತನ ಹೋಗೋದು ಮಂಡೇ ಲೋಡ್ ಹೇಳ್ತಾರೆ. ಮಂಡೇ? ಇಲ್ಲ, ನಮ್ಮ ಇಲ್ಲಿ ಬೆಳಗಾವಿ, ಅಥಣಿ, ಕೊಲ್ಲಾಪುರ ಎಲ್ಲ ಕಡೆ ಇದಾವಲ್ಲ. ಓಕೆ, ಎಲ್ಲಿ ಬರುತ್ತೆ ಅಲ್ಲಿ ಹೋಗೋದು? ಅವ್ರು ಎಲ್ಲಿ ಫೋನ್ ಮಾಡಿ ಹೇಳ್ತಾರೋ ಅಲ್ಲಿ ಹೋಗೋದು. ಓಕೆ, ಯಾವ ತರ ಐಟಮ್ ತುಂಬುದು ಇದಕ್ಕೆ? ಇದು ನಾವು ಸ್ಪಿರಿಟ್ ಓಡಿಸೋದಣ್ಣ. ಸ್ಪಿರಿಟ್ ಏನಕ್ಕೆ ಯೂಸ್ ಆಗುತ್ತೆ? ಇದು ಒಂಥರ ಡ್ರಿಂಕೆ, ಬಟ್ ಒಂದ್ ಸ್ವಲ್ಪ ಕಚ್ಚಾ ಇರುತ್ತೆ. ಅದಕ್ಕೆ ಇನ್ನೂ ಫ್ಯಾಕ್ಟ್ರಿ ಹೋಗಿ ಅದಕ್ಕೆ ಇನ್ನೂ ಏನೇನೋ ಮಿಕ್ಸ್ ಮಾಡಿ ಬಾಟಲ್ ರೆಡಿ ಮಾಡ್ತಾರೆ. ಪ್ಯೂರ್ ಹಾಲ್ಟ್ ಜಾಸ್ತಿ. ಈ ಸರಾಯಿಗೆ ಯೂಸ್ ಆಗೋದು? ಸರಾಯಿ ಯೂಸ್ ಆಗೋದು. ಫ್ಯಾಕ್ಟ್ರಿಯಿಂದ ಲೋಡ್ ಆಗತ್ತೆ ಇದು? ಅಂದ್ರೆ ಶುಗರ್ ಫ್ಯಾಕ್ಟ್ರಿಯಿಂದ ಇದೆ. ಬಟ್ ಕೆಲವೊಂದು ಕಡೆ ಇದು ಏನಂತಾರೆ, ಡಿಸ್ಟಿಲರಿ ಪ್ಲಾಂಟ್ ಅಂತ ಇದಾವೆ. ಓಕೆ, ಮೆಕ್ಕೆಜೋಳದಿಂದ ತೆಗಿತಾರೆ, ಗೋಧಿಯಿಂದನೂ ತೆಗಿತಾರೆ, ಅಕ್ಕಿಯಿಂದನೂ ತೆಗಿತಾರೆ. ಈ ತರ ಜಾಸ್ತಿ ನಮ್ ಕರ್ನಾಟಕದೆಲ್ಲ ಶುಗರ್ ಫ್ಯಾಕ್ಟ್ರಿಯಿಂದಾನೆ. ಶುಗರ್. ಆಂಧ್ರಾಗೆಲ್ಲ ಆ ಕಡೆ ಡಿಸ್ಟಿಲರಿ ಪ್ಲಾಂಟ್ ಇದಾವೆ. ಎಲ್ಲ ಮೆಕ್ಕೆಜೋಳ, ಗೋಧಿ, ಅಕ್ಕಿ ಅಂತ ತೆಗಿತಾರೆ. ಓಕೆ, ಅಂದ್ರೆ ಲೋಡಿಂಗ್ ಎಲ್ಲ ಯಾವ ಕಡೆಯಿಂದ ಜಾಸ್ತಿ ಆಗೋದು? ಜಾಸ್ತಿ ನಮ್ ಇಲ್ಲಿ ಕರ್ನಾಟಕದಾಗ ಅಂದ್ರೆ ಹಿಂಗ್ ಬಿಜಾಪುರ ಹಿಡಿದು ಬೆಳಗಾವಿ, ಅಥಣಿ
ಈಗ ಈ ಸೈಡ್ ಅಲ್ಲಿ ನಮ್ಮ ಈ ಉತ್ತರ ಕರ್ನಾಟಕ ಲೋಡ್ ಜಾಸ್ತಿ. ಲೋಡ್ ಜಾಸ್ತಿ ಅದನ್ನ ಬಿಟ್ರೆ ಮಹಾರಾಷ್ಟ್ರದಲ್ಲಿ ಆಗುತ್ತೆ. ಮಹಾರಾಷ್ಟ್ರದಲ್ಲಿ. ಹಾ. ಓಕೆ, ಮತ್ತೆ ಆ ಕಡೆ ಎಲ್ಲ ಲೋಡಿಂಗ್ ಕಡಿಮೆ. ಆ ಕಡೆ ಶುಗರ್ ಫ್ಯಾಕ್ಟ್ರಿ ಇಲ್ಲ, ಆ ಕಡೆ ಬಹಳ ಕಮ್ಮಿ ಲೋಡ್ ಇದಾವೆ. ಮೈಸೂರಲ್ಲಿ ಒಂದ್ 2-3 ಇದಾವೆ. KM ದೊಡ್ಡಿಗಿದೆ ಮದ್ದೂರ್ ಹತ್ರ. ಬಟ್ ಆ ಕಡೆ ಕಮ್ಮಿ ಒಂಚೂರು. ಕಮ್ಮಿ. ಇಲ್ಲಿ ಉತ್ತರ ಕರ್ನಾಟಕ ಲೋಡ್ ಜಾಸ್ತಿ. ಓಕೆ, ಉತ್ತರ ಕರ್ನಾಟಕನೇ ಲೋಡಿಂಗ್ ಜಾಸ್ತಿ. ಇಲ್ಲಿಂದ ಲೋಡ್ ಜಾಸ್ತಿ. ಓಕೆ, ದಿನಕ್ಕೆ ಎಷ್ಟು ಗಾಡಿ ಲೋಡ್ ಆಗ್ಬೋದು ಒಂದು ಫ್ಯಾಕ್ಟ್ರಿಯಿಂದ? ಒಂದ್ ಫ್ಯಾಕ್ಟ್ರಿ ಇಷ್ಟಿಷ್ಟ ಅವರು ಈಗ ಈ ದಾರು ಫ್ಯಾಕ್ಟ್ರಿ ಇಷ್ಟಿಷ್ಟ ಅಂತ ತಗೊಂಡಿರ್ತಾರೆ ಅವರು. ಅಂದ್ರೆ ಟೆಂಡರ್ ತರ. ಇಷ್ಟು ಲೀಟರ್ ಅಂತ ತಗೊಂತ ಒಂದು 4 ಲಕ್ಷ 2 ಲಕ್ಷ ಇಷ್ಟು ಲೀಟರ್ ಅಂತ ಹೇಳಿ. ಟನ್ ಲೆಕ್ಕನಾ? ಇಲ್ಲ, ಲೀಟರ್ ಲೆಕ್ಕ. ಲೀಟರ್ ಲೆಕ್ಕ. ಅದು ಲೀಟರ್ ತಗೊಂಡಿರ್ತಾರೆ. ಅದು ಲೀಟರ್ ನಮ್ಗೆ ಎಷ್ಟು ಗಾಡಿ ಕೆಪಾಸಿಟಿ ಇರುತ್ತೋ ಅಷ್ಟು ಗಾಡಿ ಲೋಡ್ ಮಾಡ್ಕೊಂಡು. ಓಕೆ, ಇದಕ್ಕೆ ಎಷ್ಟು 35 ಟನ್? ಇಲ್ಲ ನಮ್ ಲೀಟರ್ ಲೆಕ್ಕ ಬರುತ್ತೆ 40,000 ಲೀಟರ್. ಓಕೆ, ಇದಕ್ಕೆ 40. 40,000 KL. ಓಕೆ, ಇದು 16 ವೀಲ್ ಗಾಡಿ ಅಲ್ವಾ? ಓಕೆ, ಅಂಡರ್ ಲೋಡ್ ನಮ್ದೆಲ್ಲ 16 ವೀಲ್ ಗಾಡಿ. ಇವಾಗ ಬಾಡಿ ಗಾಡಿಗೆಲ್ಲ 35 ಟನ್ ಬರುತ್ತಲ್ವಾ? ನಮ್ 32 ಬರುತ್ತೆ. 32 ಕಡಿಮೆ ಬರುತ್ತೆ. ನಮ್ದೆಲ್ಲ ಅಂಡರ್ ಲೋಡ್ ಗಾಡಿ. ಓಕೆ, ಓವರ್ ಲೋಡ್ ಯಾವುದೂ ಇಲ್ಲ. ಅದು ಪಾಸಿಂಗ್ ಅಷ್ಟೇ ಇದೆ. ನಾವು ಅಲ್ಲಿ ಟ್ಯಾಂಕ್ ಜಾಸ್ತಿ ಹೈಟ್ ಐತಂದ್ರೆ ಗಾಡಿ ಸೇಕ್ ಆಗುತ್ತೆ ಜಾಸ್ತಿ. ರೋಲ್ ಆಗುತ್ತೆ. ಈಗ ಅಲ್ಲಿ ಮೇಲ್ಗಡೆ ಇನ್ನೂ ಒಂದಿಷ್ಟು ಗ್ಯಾಪ್ ಇರುತ್ತೆ ಒಳಗಡೆ. ಅದು ಇನ್ನೂ ಜಾಸ್ತಿ ಗ್ಯಾಪ್ ಆಗ್ಬಿಟ್ರೆ ಸಿಕ್ಕಾಬಿಟ್ಟು ರೋಲ್ ಆಗುತ್ತೆ. ಘಾಟಲ್ಲೆಲ್ಲ ಕಷ್ಟ. ಹಾಗೆ ಆ ತರ ಇರುತ್ತೆ. ಓಕೆ, ಇವಾಗ ಟ್ಯಾಂಕ್ ಬಿಟ್ಟು ಮೇಲ್ಗಡೆ ಸ್ವಲ್ಪನೂ ಗ್ಯಾಪ್ ಇರ್ಲಿಕ್ಕಿಲ್ಲ? ಇಲ್ಲ, ಇರುತ್ತೆ ಗ್ಯಾಪ್. ಗ್ಯಾಪ್ ಇರ್ಲೇಬೇಕು. ಇಲ್ಲಾದ್ರೆ ರೋಲ್ ಆಗುತ್ತೆ. ಗ್ಯಾಪ್ ಇಲ್ಲ ಅಂದ್ರೆ ಲೋಡ್ ಮಾಡೋ ಟೈಮಲ್ಲಿ ಪೈಪ್ ಹಾಕಿರ್ತೀವಲ್ಲ, ಫುಲ್ ಹಿಂಗ್ ಲೆವೆಲ್ ಬಂದ್ಬಿಟ್ರೆ ಸಡನ್ಲಿ ಹೊರಗಡೆ ಬಂದ್ಬಿಡುತ್ತೆ. ಓಕೆ, 1 ಫೀಟ್ 2 ಫೀಟ್ ಗ್ಯಾಪ್ ಇರಬೇಕು. ಗ್ಯಾಪ್ ಇಡಬೇಕು. ಓಕೆ, ಅಂದ್ರೆ ಇವಾಗ ಹೋಗಿದ್ ಸ್ಪೀಡಿಗೆ ಲೋಡ್ ಆಗ್ಬಿಡುತ್ತೆ ಗಾಡಿ. ಹೋಗಿ 1 ಫ್ಯಾಕ್ಟ್ರಿಲಿ 1 ಅವರ್ 45 ಮಿನಿಟ್ಸ್ 1 ಅವರ್ ಅಷ್ಟೇ. ನಮ್ ಪೇಪರ್ ಅಲ್ಲಿ ಡಾಕ್ಯುಮೆಂಟ್ಸ್ ಕೊಡೋದು ಈವ್ನಿಂಗ್. ಅವ್ರ ಎಕ್ಸೈಸ್ ಆಫೀಸ್ದವ್ರು ಬರೋದೆಲ್ಲ ಲೇಟ್ ಆಗುತ್ತೆ. ಓಕೆ, ಜಾಸ್ತಿ ಯಾವ ಕಡೆಗೆ ಇದು ಮೂವಿಂಗ್ ಆಗೋದು? ಮೂವಿಂಗ್ ಜಾಸ್ತಿ ಆಗೋದು ತಮಿಳ್ನಾಡು, ಕೇರಳ. ಗೋವಾ ಕಡಿಮೆ? ಗೋವಾಕ್ ಆಗುತ್ತೆ, ಬಟ್ ಕಮ್ಮಿ. ಫ್ಯಾಕ್ಟ್ರಿ ಚಿಕ್ಕದಿದಾವಲ್ಲ, ಸ್ಟೇಟ್ ಚಿಕ್ಕದಾಗುತ್ತಲ್ಲ. ಹೌದು, ಹಂಗಾಗಿ ಆದ್ರೆ ಸರಾಯಿ ಸೇರಿಂಗ್ ಜಾಸ್ತಿ ಇಲ್ಲಿ. ಇಲ್ಲಿ ಜಾಸ್ತಿ. ಹೌದು, ನಮ್ದಂತ ಅಷ್ಟೇ ಇರಲ್ಲ. ಇನ್ನು ಬೇರೆ ಟ್ರಾನ್ಸ್ಪೋರ್ಟ್ ಸಿಕ್ಕಾಬಿಟ್ಟಿದೆ. ಬೇಜಾನ್ ಟ್ರಾನ್ಸ್ಪೋರ್ಟ್ ಇದೆ. ಬೇಜಾನ್ ಗಾಡಿ ಲೋಡ್ ಆಗತ್ತಾ? ಜಾಸ್ತಿ ಇದಾವೆ. ಓಕೆ, ಇದು ಎಥನಾಲ್ ಗಾಡಿ ತರನಾ ಅಥವಾ ಏನು ಚೇಂಜಸ್? ಎಥನಾಲ್ ಟ್ಯಾಂಕ್ ಒಂದು MS ಟ್ಯಾಂಕ್ ಬರುತ್ತೆ. ಅದು ನಮ್ದು SS ಸ್ಟೀಲ್ ಟ್ಯಾಂಕ್ ಇದು. SS. ಓಕೆ, ಅದು MS ಇರುತ್ತೆ, SS ಬರುತ್ತೆ ಅಂತ ಕೇಳಿದೀನಿ ನಾನು. ಇದು SS ಬಂದ್ರೆ ಇದ್ರಲ್ಲಿ ಎಲ್ಲಾನು ಲೋಡ್ ಮಾಡಬಹುದು. ಎಲ್ಲ ಅಂದ್ರೆ ಯಾವ್ದು ರಿಯಾಕ್ಟ್ ಆಗಲ್ಲ? ಏನೇನು ಆಗಲ್ಲ. ಯಾವ್ದು ರಿಯಾಕ್ಟ್ ಆಗಲ್ಲ ಅಲ್ವಾ? MS ಅಲ್ಲಿ ಲೋಡ್ ಮಾಡಿದ್ರೆ ತುಕ್ಕ ಬರುತ್ತೆ, ಜಂಗ ಬಿಟ್ಬಿಡುತ್ತೆ. ಹೌದು, ಹಂಗಾಗಿ ಇದಕ್ ಬರೋದು ಎಲ್ಲ SS ಏನ್ ಬಿ ಲೋಡ್ ಮಾಡಬಹುದು. ಏನ್ ಬೇಕಾದ್ರೂ ಲೋಡ್ ಮಾಡಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಈ ಗಾಡಿ ಬಂದು ಎಷ್ಟು ಟೈಮ್ ಆಯ್ತು ಸರ್? ಈಗ ಒಂದ್ 2 ವರ್ಷ ಆಯ್ತು, ಕಂಪ್ಲೀಟ್ ಆಯ್ತು. 2 ವರ್ಷ. AC ಕ್ಯಾಬಿನ್? ಫುಲ್ AC ಕ್ಯಾಬಿನ್. ಇದು ಟ್ಯಾಗ್ ಎಕ್ಸೆಲ್ ಅಲ್ವಾ 16 ವೀಲ್ ಅಲ್ಲಿ? ಟ್ಯಾಗ್ ಎಕ್ಸೆಲ್. ಡಬಲ್ ಎಕ್ಸೆಲ್ ಬರುತ್ತೆ. ಓಡಿಸ್ಲಿಕ್ಕೆಲ್ಲ ಹೇಗೆ? ಸಿಂಗಲ್ ಎಕ್ಸೆಲ್ ಗೆ ಇದಕ್ಕೆ ಸ್ವಲ್ಪ ವೇರಿಯೇಷನ್ ಆಗತ್ತೆ ಓಡಿಸುವಾಗ. ಸಿಂಗಲ್ ಎಕ್ಸೆಲ್ ಹೆಂಗ್ ಗೊತ್ತಾ, ಜಾಸ್ತಿ ಎಲ್ಲರ ಘಾಟಲ್ಲಿ ಸ್ಪೀಡ್ ಆಗಿ ಇಳಿಸ್ಬೇಕಂದ್ರೆ ಗಾಡಿ ಹಿಂಗ್ ಪೂರಿ ಬಗ್ಗೆ ಹೋಗುತ್ತೆ, ಡೌನ್ ಆಗುತ್ತದ. ಓಕೆ, ಇದು ಏನಾಗಲ್ಲ, ನೀಟಾಗಿ ಹೋಗುತ್ತೆ ಗಾಡಿ. ಯಾವ್ದು ಬೆಸ್ಟ್ ಅಂದ್ರೆ ರಿವರ್ಸ್ ಹಾಕ್ಬೇಕಾ? ರಿವರ್ಸ್ ಹಾಕಕ್ಕೆ ಇದು ಸ್ವಲ್ಪ ಪ್ರಾಬ್ಲಮ್ ಅಂತ. ರಿವರ್ಸ್ ಬಿಟ್ರೆ ಮಿಕ್ಕಿದೆಲ್ಲ ಓಕೆ. ಓಕೆ, ಸ್ವಲ್ಪ ಜನ ಹೇಳ್ತಾರೆ ಟಾಟಾದಲ್ಲಿ ಫೇಲ್ಯೂರ್ ಗಾಡಿ ಅಂತ ಇದು. ಅಂತದ್ ಏನ್ ಚಾನ್ಸ್ ಇಲ್ಲ. ಆತರ ಏನ್ ಚಾನ್ಸ್ ಇಲ್ಲ. ನಾವು ಗಾಡಿ ನೋಡಿದ್ರೆ ಟಾಟಾ ಹಿಡದೆ ಓಡಿಸ್ತೇ ಇಲ್ಲ. ಆತರ ಏನಿಲ್ಲ. ಅಂದ್ರೆ ಬ್ಯಾಕ್ ಎಲ್ಲ ರಿವರ್ಸ್ ಹೋಗ್ಬೇಕಾದ್ರೆ ಎಕ್ಸೆಲ್ ಕಟ್ ಆಗತ್ತೆ. ಅದೇ ಇದು ಎಕ್ಸೆಲ್ ಬರುತ್ತಲ್ಲ, ಅದು ನಾವು ನೀಟಾಗಿ ನೋಡ್ಕೊಂಡು ಹಾಕ್ಬೇಕು. ರಿವರ್ಸ್ ನಮ್ದು ರಿವರ್ಸ್ ಹೋಗಲ್ಲ ಅಂದ್ರೆ ಅಲ್ಲಿ ಬಿಟ್ಟು ಬಿಡೋದು, ಅಲ್ಲಿ ಹಾಕಲ್ಲ. ಮತ್ತೆ ಇನ್ನೊಂದರ ಬೇರೆ ಏನೋ ಆಪ್ಷನ್ ನೋಡ್ಕೊಳ್ಳೋದು ಹಾಗೆ. ಓಕೆ, ಆತರ ಎಲ್ಲ ನೋಡಿ ಮಾಡಿ ಹಾಕೊಳ್ಳೋದು ನಾವು. ಇವಾಗ ಸಿಂಗಲ್ ವೀಲ್ ತರ ಹೇಗ್ ಬೇಕು ಹಾಗೆ ಓಡಿಸೋಗಿಲ್ಲ. ಮುಂದ್ಗಡೆ ಹೆಂಗ್ ವ್ಯೂರಿ ಅದಕ್ಕಿಂತ ಜಾಸ್ತಿ ನೀವು ಹಿಂಗ್ ಕಟಿಂಗ್ ಮಾಡ್ಕೊಂಡು ಹೋಗಿ ಏನ್ ತೊಂದ್ರೆ ಇಲ್ಲ. ರಿವರ್ಸ್ ಹಾಕಕ್ ಮಾತ್ರ ಒಂಚೂರು ನೋಡ್ಕೋಬೇಕು. ಓಕೆ, ಲೆಂತ್ ಸ್ವಲ್ಪ ಜಾಸ್ತಿ ಅಲ್ವಾ ಗಾಡಿ ಇದು? ಲೆಂತ್ ಜಾಸ್ತಿ ಬರುತ್ತಾನ. ಸಿಂಗಲ್ ವೀಲ್ ಓಡಿಸಿದೀರಾ? ಸಿಂಗಲ್ ವೀಲ್ ನಾನ್ ಓಡಿಸಿಲ್ಲ, ನಮ್ ದೋಸ್ತರು ಓಡಿಸ್ತಾರೆ. ಓಕೆ, ಬಟ್ ಅದಕ್ಕೆ ಸಿಂಗಲ್ ವೀಲ್ಗೆ ಇದಕ್ಕಿಂತ ಒಂದು ಟೋಲ್ ಕಮ್ಮಿ. ಇದಕ್ಕೆ ಟೋಲ್ 6 XL ಬರುತ್ತಲ್ಲ, ಹಂಗಾಗಿ ಟೋಲ್ ಜಾಸ್ತಿ. ಅದು 5 XL ಬರುತ್ತೆ, ಅದಕ್ಕೆ ಟೋಲ್ ಕಮ್ಮಿ. ಇದಕ್ಕೆ ಎಷ್ಟು ಬರ್ಬೋದು ಸಾಧಾರಣ? ಇದಕ್ಕೆ ರೋಡ್ ಹೆಂಗಿರ್ತಾನೆ ಎಲ್ಲ ಆಲ್ಮೋಸ್ಟ್ 1000 ಮೇಲೇನೆ ಇರುತ್ತೆ. 1800 ಮೇಲೇನೆ ಇದಕ್ಕೆ 16 ಮಿಲ್ಲಿಗೆ. ಓಕೆ, ನೈಸ್ ರೋಡ್ ಎಲ್ಲ 2000 ಮೇಲೆ ಬರುತ್ತೆ. ನೈಸ್ ರೋಡ್ ಅಲ್ಲ 2000 ಒನ್ ಟೋಲ್. ತುಂಬಾ ಕಾಸ್ಟ್ಲಿ ಅಲ್ವಾ? ಜಾಸ್ತಿ. ಅದು ಬೆಂಗಳೂರು ನೈಸ್ ರೋಡ್ ಫಸ್ಟ್ ಇಂದ ಹಂಗೆ ಇರೋದು. ಓಕೆ, ಜಾಸ್ತಿ ಐತನಲ್ಲ. ಏನಕ್ಕೋಸ್ಕರ ಆತರ ಜಾಸ್ತಿ ಮಾಡಿದ್ದಾರೆ? ಎಲ್ಲ ಔಟ್ ರೋಡ್ ಸಿಟಿ ಆಗುತ್ತೆ, ಸಿಲ್ಕಾನ್ ಸಿಟಿ ಆಗುತ್ತಲ್ಲ, ಹಾಗಾಗಿ ಕಾಸ್ಟ್ಲಿ. ಓಕೆ, ಈ ಫೀಲ್ಡಿಗೆ ನೀವು ಬಂದಿರೋದು ಹೇಗೆ? ನಾನು ನಮ್ಮ ಓನ್ ಗಾಡಿ ಇದಾವೆ. ಸ್ವಂತ ಗಾಡಿನೂ ಇದೆಯಾ? ಈಗ ನಾನು ಸೀಸನ್ಗೆ ಏನಂತಲ್ಲ, ನಮ್ಮಲ್ಲಿ ಈಗ ಶುಗರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆದ. ನಾನು ಹೋಗ್ತೀನಿ ಈಗ ಈ ತಿಂಗಳು ಆದ್ರೆ ನಮ್ಮ ಓನ್ ಗಾಡಿ ಸ್ಟಾರ್ಟ್ ಮಾಡ್ಬೇಕು. ಅಂದ್ರೆ ಎಷ್ಟು ವೀಲರ್ ಗಾಡಿ? ನಮ್ಮ 10 ವೀಲ್ 12 ವೀಲ್ ಇದೆ. ಸ್ವಂತ? ಸ್ವಂತ. ಮನೇಲೇ ಇದೆ? ಅದು ನಿಲ್ಸಿದ್ದೀರಾ? ಇಲ್ಲ, ಈ ಸದ್ಯ ನಮ್ಮ ತಮ್ಮ ಹೋಗಿದ್ದಾನೆ ಸದ್ಯ. ಅದು ರೊಟೇಟ್ ಆಗ್ತಾ ಇದೆ. ನಾನು ನಮ್ಮ ದೊಡ್ಡಪ್ಪನ ಮಕ್ಕಳು ಟೋಟಲ್ ಒಂದು 6 ಜನ ಇದ್ದೀವಿ. ಎಲ್ಲರಿಗೂ ಒಂದೊಂದು 2 ಗಾಡಿ ಇದೆ.
ಒಬ್ಬೊಬ್ರಿಗೆ. ಹಾ. ಮನೆಯಲ್ಲಿ ಎಷ್ಟು ಗಾಡಿ ಇದೆ ಹಾಗಿದ್ರೆ ನಿಮ್ಮ ಮನೇಲಿ? ನಮ್ಮ ಮನೇಲಿ 7 ಗಾಡಿ ಇದಾವೆ. ನಮ್ಮ ಮಾಮಂದ ಒಂದು ಹಿಡಿದ್ಬಿಟ್ರೆ 8 ಗಾಡಿ. 8 ಗಾಡಿ. ಓಕೆ, ಎಲ್ಲ ಸಹ 10 ವೀಲ್ 12 ವೀಲ್? 10 ವೀಲ್, 12 ವೀಲ್ 2, ಮಿಕ್ಕಿದೆಲ್ಲ 10 ವೀಲ್. 10 ವೀಲ್. ಸ್ವಲ್ಪ ಜನ ಹೇಳ್ತಾರೆ 10 ವೀಲಿಗೆಲ್ಲ ಮಾರ್ಕೆಟ್ ಇಲ್ಲ, ತುಂಬಾ ಕಡಿಮೆ, ಡಲ್ ಆಗಿದೆ. ಅವು ಲಾಂಗ್ ರೂಟಿಗಿಲ್ಲ, ಲೋಕಲ್ ಅವೆ. ನಮ್ಗೆ ಈಗ ನಾವು ಶುಗರ್ ಫ್ಯಾಕ್ಟ್ರಿ ಓಡಿಸ್ತೀವಲ್ಲ, ನಮ್ಗೆ 10 ವೀಲ್ 12 ವೀಲೇ ಓಕೆ. 12 ವೀಲ್ 10 ವೀಲ್. 14 ವೀಲ್ ನಮ್ಗೆ ಆಗಲ್ಲ. ಓಕೆ, ನಮ್ಗೆ ಇದಕ್ಕೆ ದುಡಿಮೆ ಇದೆ. ಹಾಗೆ. ಮಿಕ್ಕಿ ಟೈಮಲ್ಲಿ ಅದು ಈ ಶುಗರ್ ಫ್ಯಾಕ್ಟ್ರಿ ಆದ್ಮೇಲೆ ಮನೆ ಟ್ರ್ಯಾಕ್ಟರ್ ಇದಾವೆ, ಟ್ರ್ಯಾಕ್ಟರ್ ಓಡಿಸ್ತೀವಿ. ಸೀಸನ್ ಮೇಲೆ ಡಿಪೆಂಡ್ ನಿಮ್ದು? ನಮ್ ಸೀಸನ್ ಇಲ್ಲ, ಮನೆ ಕೂತ್ ವೇಸ್ಟ್ ಅಲ್ಲ, ಬಂದಿರ್ತೀವಿ ಡ್ಯೂಟಿಗೆ. ಓಕೆ, ಆ ಟೈಮಲ್ಲಿ ಸೀಸನ್ ಇಲ್ಲ ಆದ ಟೈಮಲ್ಲಿ ನಿಮ್ಮ ಗಾಡಿ ಸೈಡ್ ಹಚ್ಚಿ ಬಿಡ್ತೀರಾ? ಸೈಡ್ ಹಚ್ಚಿ ಬಿಡ್ತೀವಿ. ಬೇರೆ ರೋಡ್ಗೆ ಹೋಗಲ್ಲ ನಾವು, ಶುಗರ್ ಫ್ಯಾಕ್ಟ್ರಿ ಬಿಟ್ರೆ ಮನೆ. ಓಕೆ, ಅದು ಬೇರೆ ಲೋಡಿಗೆ ಹೋಗಿದ್ರೆ ವರ್ಕೌಟ್ ಆಗಲ್ಲ ಅಲ್ವಾ 10 ವೀಲ್? ಆಗಲ್ಲ, ಸುಮ್ನೆ ಅದು ಹೋಗೋದು 1-2-3 ತಿಂಗಳು ಅಷ್ಟೇ ಹೋಗೋದು, ಅದು ಸರಿ ಆಗಲ್ಲ. ಹೌದು, ದೊಡ್ಡ ಗಾಡಿ ರೆಸ್ಟ್ ಬೇಕಾಗಿರುತ್ತಾ. ಹೌದು, ಒಂಚೂರು ಮನೆಯಲ್ಲಿ ಅವರೆಲ್ಲ ರೆಸ್ಟ್ ಮಾಡ್ತಾರೆ, ಇಲ್ಲ ನಮ್ ತರ ಬೇಕಂದ್ರೆ ಹಿಂಗ್ ಹೊರಗಡೆ ಬಂದಿರ್ತೀವಿ. ಓಕೆ, ಈ ಗಾಡಿ ಯಾವ ಟೈಮಲ್ಲಿ ಬರ್ತೀರಾ? ಈಗ ನಮ್ ಶುಗರ್ ಫ್ಯಾಕ್ಟ್ರಿ ಎಲ್ಲ ಆಫ್ ಆಗಿಬಿಡುತ್ತಲ್ಲ, ಅವಾಗಿಂದ ಮಳೆಗಾಲದಲ್ಲಿ ಹಾ, ಟೈಮಲ್ಲಿ ಈ ಗಾಡಿ ಈ ಬರ್ತೀರಾ? ಕಡೆ ಬರೋದು. ಹಾಗೆ. ಈಗ ನೋಡಿ ಸ್ಟಾರ್ಟ್ ಅದು. ಈಗ ನಾನು ಈ ತಿಂಗಳು ಲಾಸ್ಟ್ ಅನ್ಕೊಂಡಿನಿ. ಅಲ್ಲಿ ಡ್ರೈವರ್ ನಮ್ಮ ಇನ್ನು ಹುಡುಗರು ಇಬ್ರು ರೆಡಿ ಆಗಿದ್ದಾರೆ ನಿಮ್ಮ ಗಾಡಿಗೆ? ಅಲ್ಲೇ ನಮ್ಮ ಹೊಲ ಪಕ್ಕದವರು. ಅವ್ರು ರೆಡಿ ಆಗಿದ್ರೆ ಅವ್ರು ಹೊಡಿತಿದ್ರೆ ಹಂಗೆ, ಇಲ್ಲಾಂದ್ರೆ ನಾವು ಹೋಗ್ಲೇಬೇಕು. ನೀವೇ ಹೋಗೋದು? ಹಾ. ಹಾಗೆ. ಈ ತಿಂಗಳು ಲಾಸ್ಟ್ ಅನ್ಕೊಂಡಿವಿ. ಓಕೆ, ಯಾವ್ದು ಬೆಸ್ಟ್? ನಿಮ್ಮ ಸ್ವಂತ ಗಾಡಿ ಬೆಸ್ಟಾ ಈ ಗಾಡಿ? ಸ್ವಂತ ಗಾಡಿ ಬೆಸ್ಟ್ ಅಲ್ಲ, ಅದ್ರಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲಲ್ಲ ನಮ್ಗೆ. ಹೌದು, ಬೇಕಂದ್ರೆ ಓಡಿಸ್ಬೋದು, ಇಲ್ಲ ನಿಲ್ಸ್ಬೋದು. ಹೌದು, ಹಂಗೆ. ಓಕೆ, ಇದ್ರಲ್ಲಿ ಹೆಚ್ಚು ದುಡಿಮೆನಾ ಅದ್ರಲ್ಲಿ ಹೆಚ್ಚು ದುಡಿಮೆನಾ? ಅದು ಓನ್ ಆಗುತ್ತಲ್ಲ, ಜಾಸ್ತಿ ಬರುತ್ತೆ. ಅದರಲ್ಲಿ 1.5 ಲಕ್ಷ ತನಕ ಎಲ್ಲ ದುಡಿತೀವಿ ತಿಂಗಳಿಗೆ. 1 ಲಕ್ಷ ಮೋಸ, 1 ಲಕ್ಷ ಅಂತೂ ಮೋಸ ಇಲ್ಲ. ಓಕೆ, ಎಲ್ಲ ಖರ್ಚು ತೆಗೆದು ಎಲ್ಲ ಖರ್ಚು ತಗೋದು. ಇದ್ರಲ್ಲಿ ಆದ್ರೆ ಇದರಲ್ಲಿ ಡೈಲಿ 1100 ರೂಪಾಯಿ ಕೊಡ್ತಾರೆ ಡೈಲಿ. ಊಟ ಎಲ್ಲ ನಿಮ್ದೆ? ಊಟ ಎಲ್ಲ ನಮ್ದೆ. ಓಕೆ, ಹಾಗಿದ್ರೆ ಮಂತಿಗೆಲ್ಲ 30,000? 36 ಬರ್ತಾವ. 36. ಓಕೆ, ಅದು ಊಟಕ್ಕೆಲ್ಲ ಒಂದು 6,000 ಹೋಗಿದೆ. ಊಟಕ್ಕೆ ಹೆಂಗ್ ಗೊತ್ತಾ, ಇವಾಗ ರೋಡ್ ಎಂಟ್ರಿ ಅಂತ ಕೊಟ್ಟಿರ್ತಾರೆ. ಓಕೆ, ಅದ್ರಲ್ಲಿ ಒಂದ್ ಸ್ವಲ್ಪ ಉಳಿತಾ, ರೋಡ್ ಎಂಟ್ರಿ ಅಲ್ಲಿ ಅದು ಊಟಕ್ಕೆ ಲೆವೆಲ್ ಆಗುತ್ತೆ. ಲೆವೆಲ್ ಆಗುತ್ತೆ. ಓಕೆ, ಪೇಮೆಂಟ್ ಎಲ್ಲ ಹಾಗೆ. ಪೇಮೆಂಟ್ ಎಲ್ಲ ಹೋಗುತ್ತೆ. ಓಕೆ, ಇದು ಎಥನಾಲ್ ಗಾಡಿ ತರನೇನಾ? ಅಂದ್ರೆ ಬಿಸಿಲಿಗೆ ಸ್ವಲ್ಪ ಡ್ರೈ ಆಗತ್ತಾ? ಇಲ್ಲ, ನಮ್ದಾಗಲ್ಲ. ಆಗಲ್ಲ, ಎಥನಾಲಿಗೆಲ್ಲ ಆಗತ್ತಲ್ವಾ? ಒಟ್ನಲ್ಲಿ ಅದು ಜಾಸ್ತಿ ನಾನು ನಿಂತ್ಕೊಳತಾನ. ಅದು ನಮ್ದೆಲ್ಲ ಬರೇ ಬರ್ತಿದ್ದಂಗೆ ಸಾಕು, ಹಂಗೆ ಅನ್ಲೋಡ್ ಹಾಕ್ಬಿಡ್ತಾರ ಹೊರಗಡೆ. ಅನ್ಲೋಡ್ ಮಾಡಿ ಹೋಗ್ತಾರೆ. ಈಗ ಇವು ದಾರು ಫ್ಯಾಕ್ಟ್ರಿ ಇರ್ತಾವಲ್ಲ, ಬಾಟಲ್ ರೆಡಿ ಮಾಡ್ತಾರಲ್ಲ, ನಮ್ದು ಇದು ಲೀವ್ಸ್ ಅವ್ರು ಟ್ಯಾಂಕ್ ಅಲ್ಲಿ ಹಾಕೊಂಡು ಅವ್ರು ಏನೇನೋ ಮಿಕ್ಸ್ ಮಾಡಿಬಿಟ್ಟು ಬಾಟಲ್ ರೆಡಿ ಮಾಡ್ತಾರೆ. ಬಾಟಲ್ ರೆಡಿ ಮಾಡ್ತಾರೆ. ಓಕೆ, ಹಾಗೆ ಅಲ್ವಾ? ಹಾಗೆ ಇಲ್ಲಿ ಗೋವಾದಲ್ಲಿ ಇದಾವೆ. ಇಲ್ಲಿ ನಾವು ಒಂದ್ 4 ಫ್ಯಾಕ್ಟ್ರಿ ಬರ್ತೀವಿ ಇಲ್ಲಿ. ಇವಾಗ ಯಾವ ಫ್ಯಾಕ್ಟ್ರಿಗೆ ಅನ್ಲೋಡ್ ಮಾಡಿ ಬಂದಿರೋದು? ಬ್ಲೂ ಓಷನ್ ಅಂತೇಳಿ ಮಾಂಡವಿಗಿದೆ. ಅಲ್ಲಿ ಮಾಂಡವಿಯಿಂದ ಒಳಗಡೆ ಹೋಗ್ಬೇಕು, ಇಂಡಸ್ಟ್ರಿಯಲ್ ಅಲ್ಲಿ. ಅಲ್ಲಿ ಬ್ಲೂ ಓಷನ್ ಖಾಲಿ ಮಾಡ್ಬೇಕು. ಓಕೆ, ಆಲ್ ಓವರ್ ಇಂಡಿಯಾ ಅಲ್ವಾ? ಆಲ್ ಓವರ್ ಎಲ್ಲಿ ಬರುತ್ತೆ ಅಲ್ಲಿ ಹೋಗ್ತಾರೆ? ಎಲ್ಲ ಕಡೆ ಹೋಗ್ತೀವಿ. ಎಲ್ಲಾ ಈ ಕಂಪ್ನಿ ಬಂದ್ಬಿಟ್ಟು ಎಲ್ಲಾ ಸ್ಟೇಟ್ ನೋಡಿ ನಾವು. ಎಲ್ಲ ಸ್ಟೇಟ್ ನೋಡಿದಿರಾ? ಆಲ್ ಓವರ್ ಇಂಡಿಯಾನೇ ಹೋಗಿದ್ದೀರಾ? ಎಲ್ಲೆಲ್ಲಿ ಜಾಸ್ತಿ ಹೋಗಿರೋದು? ಜಾಸ್ತಿ ಅಡ್ಡಾಡ್ದಂದ್ರೆ ಕೇರಳ, ಆಂಧ್ರ ಅಂತ, ನಮ್ಮ ಮಹಾರಾಷ್ಟ್ರ, MP ಇವು ಜಾಸ್ತಿ. ಈ ಪಂಜಾಬ್ ಎಲ್ಲ ಒಂದ್ಸಲ ನಮ್ ಕಡೆ ಎಲ್ಲ ಜಾಸ್ತಿ ಇದಲ್ಲ, ಈ ಪಂಜಾಬ್ ಕಮ್ಮಿ. ಪಂಜಾಬ್ ಹೋಗಿದೀವಿ, ಹರಿಯಾಣ ಹೋಗಿದೀವಿ. ಹರಿಯಾಣ ಹೋಗಿದ್ದೀರಾ? ಪಂಜಾಬ್ ಹೋಗಿದ್ದೀರಾ? ಲಾಸ್ಟ್ ಪಂಜಾಬ್, ಹರಿಯಾಣದಿಂದ ಈ ಕಡೆ ರಾಜಸ್ಥಾನ ಅಷ್ಟೇ, ಮಧ್ಯಪ್ರದೇಶ. ಓಕೆ, ಟಾಟಾ ಗಾಡಿ ಹೇಗೆ? 16 ವೀಲ್ BS6 ಗಾಡಿ ಸೂಪರ್ ಆಗಿತ್ತಣ್ಣ ಗಾಡಿ. ವರ್ಷನ್ 2 ಗಾಡಿ. ಈಗ ನಾವು ಗಾಡಿ ಮೂವ್ ಮಾಡಾಗ ಒಂದ್ ಸ್ವಲ್ಪ ಸ್ಲೋ, ಒಂದ್ಸತಿ ಪಿಕಪ್ ತಗೊಂಡ್ಬಿಟ್ರೆ ಆ ಪಿಕಪ್ ಕಳ್ಕೊಳಲ್ಲ, ಅಪ್ ಡೌನ್ ಸುಮ್ ಹೋಗ್ತಾ ಇರ್ತವೆ. ಓಕೆ, ಇದು ಒಳಗಡೆ ಎಲ್ಲ ನೀವೇ ಮಾಡ್ಸಿರೋದಾ ಮಾಡಿಫಿಕೇಶನ್? ಇದೆಲ್ಲ ನಾವು ಲೈಟ್ ಆಗಿ ಹಾಕ್ಸಿದ್ದು. ಓಕೆ, ಇದು ಲೈಟಿಂಗ್? ಇದು ಲೈಟಿಂಗ್ ಹಾಕ್ಸಿದೀವಣ್ಣ. ಓಕೆ, ಆನ್ ಆಗುತ್ತೆ. ನೈಟ್ ಅಲ್ಲಿ ಚೆನ್ನಾಗಿ ಕಾಣಿಸಬಹುದಲ್ವಾ? ಲೈಟ್ ಅದು ಹಾಕೊಂಡು ಓಡಿಸಬಹುದು ಗಾಡಿ. ಓಕೆ, ಮಲಗ್ಲಿಕ್ಕೆಲ್ಲ ಚೆನ್ನಾಗಿ ಸ್ಪೇಸ್ ಕೊಟ್ಟಿದ್ದಾನಲ್ವಾ? ಚೆನ್ನಾಗಿತ್ತಣ್ಣ. ನಾವು ಒಂದ್ ಸ್ವಲ್ಪ ಅಡಿಗೆ ಮಾಡ್ಕೋತೀವಲ್ಲ, ಹಂಗಾಗಿ ಜಾಸ್ತಿ ಆ ಕಡೆ ಇಟ್ಕೊಂಡಿದ್ವಿ. ಓಕೆ, ಒಬ್ರೇ ಮಲ್ಗೋದಾ ಇದ್ರಲ್ಲಿ? ಓಕೆ, ಇನ್ನೊಬ್ರು ಮಲಗಬೇಕಂದ್ರೆ ಇಲ್ಲಿ ಮಾಡಿಸ್ಬೇಕು? ಇಲ್ಲೇ ಮಾಡಿಸ್ಬೇಕು. ನಾವು ಒಬ್ಬೊಬ್ರಲ್ಲ, ಸಿಂಗಲ್ ಡ್ರೈವರ್, ಹಂಗಾಗಿ ನಾವು ಮಾಡ್ಸಿಲ್ಲ. ಇಲ್ಲಾಂದ್ರೆ ಆ ಸೀಟ್ ತೆಗೆದ್ಬಿಟ್ಟು ಇಲ್ಲಿ ಮಾಡಿಸ್ಕೋಬಹುದು. ಹೌದು, ನಾವು ಸಿಂಗಲ್ ಇರ್ತೀವಿ, ಹಂಗಾಗಿ ಏನು ಮಾಡ್ಸಿಲ್ಲ ಹಾಗೆ. ಓಕೆ, ಇದಕ್ಕೆ ನಿಮಗೆ ಕಂಪನಿಯಲ್ಲಿ ಏನಾದ್ರು ರೂಲ್ಸ್ ಏನಾದ್ರು ಇದೆಯಾ? ಅಂದ್ರೆ ಎಷ್ಟು ಎವರೇಜ್ ಕೊಡ್ಬೇಕು ಆತರ? ಇಲ್ಲ, ಆತರ ಏನಿಲ್ಲ. ನಮ್ ಜಾಸ್ತಿ ಗಾಡಿ ಸ್ಪೀಡ್ ಓಡಾಡೋದು ನಮ್ದು. ಓಕೆ, ಸ್ಪೀಡ್ ಲೋಡ್ ಅಲ್ಲ, ಟೈಮ್ ಟು ಟೈಮ್ ಹೋಗ್ಬೇಕು. ಓಕೆ, ಎಷ್ಟು ಕೇಳ್ತಾರೆ ಎವರೇಜ್ ಎಲ್ಲ? ಎವರೇಜ್ ಏನಂತ ಕೇಳಲ್ಲ, ಎಲ್ಲ ಸೆನ್ಸರ್ ಇದಾವೆ, ಅವರೇ ನೋಡ್ಕೋತಾರೆ. ನಮ್ಗೆ ಎವರೇಜ್ ಏನ್ ಕೇಳಲ್ಲ ಅವರು. ಹಾಗೆ. ಎಷ್ಟು ಬರುತ್ತೆ ಈ ತರ ಗಾಡಿ? ಬರ್ತಾನೆ ನಾವು ಸ್ಲೋ ಆಗಿ ಹೋಗ್ಸಿದ್ರೆ MT ಗಾಡಿ ಒಂದ್ 5ರಿಂದ 6 ಬರುತ್ತೆ. 5ರಿಂದ 6? 5 ಅಂತ ಪಕ್ಕ ಬರ್ತಾನೆ. MT ಗಾಡಿ ಲೋಡ್ ಬಂದ್ರೆ 3-3.5. ಅಂದ್ರೆ ಯಾವ ತರ ಓಡಿಸಿದ್ರೆ? ಅಂದ್ರೆ ಸ್ವಲ್ಪ ಮ್ಯಾಕ್ಸಿಮಮ್ 80 ಸ್ಪೀಡ್ ಅಣ್ಣ. 80 ಸ್ಪೀಡ್. ಎಷ್ಟಕ್ಕೆ ಲಾಕ್ ಕೊಟ್ಟಿದ್ದಾರೆ? 80. ನೀವು ಹಾಗಿದ್ರೆ ಲಾಕ್ ಹೋಗೋ ಮಟ್ಟ ಓಡಿಸ್ತೀರಾ? ಅಷ್ಟು ಓಡಿಸಬೇಕಾಗುತ್ತೆ. ಟೈಮಿಂಗ್ ಇರುತ್ತೆ ಕಮ್ಮಿ. ಈಗ ನೋಡಿ, ನಾವೀಗ ಎಲ್ಲಾರೆ ಬೆಂಗಳೂರು ನೈಟ್ ಒಂದ್ 10 ಗಂಟೆಗೆ ಇದ್ರೆ, ನಮ್ ಈ ಕಡೆ ಎಲ್ಲಾರು ಬೆಳಗಾವಿ ಸೈಡ್ ಲೋಡ್ ಹಿಡಿದ್ರೆ ನಾವು ಸ್ಪೀಡೇ ಬರ್ಬೇಕಾಗುತ್ತೆ. ಸ್ಪೀಡ್ ಎಷ್ಟು ಅವರ್ ಕೊಡ್ತಾರೆ? ಅವರಂತಿಲ್ಲ, ಟೈಮಿಂಗ್ ಇರುತ್ತೆ. ಬೆಳಿಗ್ಗೆ ಒಂದ್ 10, 11, 12 ಗಂಟೆ ಹೋಗೆಲ್ಲ ಲೋಡ್ ಹಿಡಿಬಹುದು. ಲೋಡು. ಓಕೆ, MT ಗಾಡಿ ಬಂದು ಮತ್ತೆ ಲೋಡಿಂಗ್ ಆದಾಗ ಸ್ವಲ್ಪ ಹೋಗ್ಬೋದು, ನಾವು ರೆಸ್ಟ್ ಮಾಡಿ ಹೋಗ್ಬೋದು. ಅವಾಗ ಟೈಮಿಂಗ್ ಇಲ್ಲ.
ಟೈಮಿಂಗ್ ಇಲ್ಲ, ಬಟ್ ನಮ್ ಮಿತ್ರದಿಂದ ನಾವು ಹೋಗ್ತೀವಿ ಕಂಟಿನ್ಯೂ. ಓಕೆ. ನಿಮಗೆ ಟ್ರಿಪ್ ಮೇಲೆ ಸ್ಯಾಲ್ರಿನಾ? ಇಲ್ಲ, ಫಿಕ್ಸ್ ಪೇಮೆಂಟ್. ಟ್ರಿಪ್ ಅಂತ ಏನಿಲ್ಲ. ಟ್ರಿಪ್ ಆದ್ರೆ ನಮ್ಗೊಂಚೂರು ರೋಡ್ ಖರ್ಚಲ್ಲಿ ದುಡ್ಡು ಬರುತ್ತಲ್ಲ, ಅದ್ರಲ್ಲಿ ಉಳಿಯುತ್ತೆ. ಆತರ. ಓಕೆ, ಇವಾಗ ಇದಕ್ಕೆ ಸೀಸನ್ ಏನಾದ್ರು ಇದೆಯಾ? ಸೀಸನ್ ಇದೆ, ಇವಾಗ ಈ ತರದ ಸೀಸನ್ ಇವಾಗ ಸ್ಟಾರ್ಟ್. ಇವಾಗ ಕಬ್ಬು ಕಡಿಯೋ ಟೈಮಲ್ಲೇ ಇದೆ ಫುಲ್ ಎಲ್ಲ ಸೀಸನ್. ಆವಾಗ ಇರುತ್ತೆ, ಬಟ್ ಸ್ವಲ್ಪ ಕಮ್ಮಿ. ಈಗ ಒಂದ್ 100% ಇದ್ರೆ ಅವಾಗ 50% ಇದೆ. 50%. ಅವಾಗೆಲ್ಲ ಔಟ್ ಸೈಡ್ ಹೋಗೋದು ಜಾಸ್ತಿ, ಪಂಜಾಬ್, ಹರಿಯಾಣ ಹಾಗೆ ಹಿಂಗೆಲ್ಲ ಹೋಗ್ಬರ್ತೀವಿ. ಅವಾಗ ಈಗ ನಮ್ದು ಇದು ಏನು ಉತ್ತರ ಕರ್ನಾಟಕ ಐತಲ್ಲ, ಫುಲ್ ಲೋಡ್ ಇರ್ತಾರೆ. ಫುಲ್ ಲೋಡ್. ಓಕೆ. ಇವಾಗ ಶುಗರ್ ಬೈಕ್ ಸ್ಟಾರ್ಟ್ ಆಗೋಲ್ಲ, ಸಿಕ್ಕಾಪಟ್ಟೆ ಲೋಡ್ ಇರ್ತಾನೆ. ಸಿಕ್ಕಾಪಟ್ಟೆ ಲೋಡ್ ಅಂದ್ರೆ ಇವಾಗ ಸೀಸನ್ನಿಗೆ ಮತ್ತೆ ಅನ್ ಸೀಸನ್ನಿಗೆ ಸಾಧಾರಣ ಎಷ್ಟು ಟ್ರಿಪ್ ವೇರಿಯೇಷನ್ ಆಗ್ಬೋದು ಅಂತ ಸ್ವಲ್ಪ ಇಲ್ಲ ಹೇಳ್ಬೋದಾ? ಕೊಡ್ತಾರೆ, ಒಂದ್ 2 ಟ್ರಿಪ್ ಅಷ್ಟೇ ಚೇಂಜ್ ಆಗ್ಬೋದು, ಬಟ್ ಲಾಂಗ್ ರೂಟ್ ಕೊಟ್ರೆ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ. ಕಮ್ಮಿ ಅದ್ರ ಆಗುತ್ತೆ. ತಕ್ಕಂಗೆ ಹತ್ರ ಖರ್ಚು ಇರುತ್ತೆ. ಕಮ್ಮಿ ಖರ್ಚಿದ್ದೇ ಇರುತ್ತೆ. ಹಾಗೆ ಅದೇನಿಲ್ಲ, ನಮ್ದು ಇವ್ರು ಓನರ್ ಎಲ್ಲ ಆಲ್ಮೋಸ್ಟ್ ಇವರು ಲೋಡ್ ಹಿಡಿದಿರ್ತಾರೆ, ಎಲ್ಲಾ ಸ್ಟೇಟ್ ಅಲ್ಲಿ ಹಿಡಿದವ್ರೆ. ಓ, ಎಲ್ಲಿ ಹೋಗಿರ್ತಾರೆ ಅಲ್ಲಿ ಅವ್ರ ಟ್ರಾನ್ಸ್ಪೋರ್ಟ್ ಆಫೀಸ್ ಇದೆ. ದೊಡ್ಡ ಕಂಪನಿ ಆಫೀಸ್, ಕಂಪ್ನಿ ದೊಡ್ಡದು. ಆಫೀಸ್ ಇಲ್ಲಿಂದ ಅವ್ರು ಫೋನ್ ಅಲ್ಲೇ ಮ್ಯಾನೇಜ್ ಮಾಡೋದು. ಡೈರೆಕ್ಟ್ ಓನರ್ ಹೋಗಿ ಮೀಟ್ ಆಗಿ ಬರ್ತಾರೆ ಫ್ಯಾಕ್ಟ್ರಿ ಹೋಗಿ. ಎಲ್ಲಾ ಸ್ಟೇಟ್ ಅಲ್ಲಿ ಲೋಡ್ ಹಿಡಿದಿದ್ದಾರೆ. ಗಾಡಿ ಅಂತೂ ನಿಲ್ಸಲ್ಲ ಇವ್ರ ಒಟ್ಟ. ನಿಲ್ಸಲ್ಲ. ಓಕೆ. ಆ ಡ್ರೈವರ್ ಇಲ್ಲ ಅಂತೇಳಿ ಏನೋ ನಿಲ್ಬೋದು, ಬಟ್ ಇಲ್ಲ ಗಾಡಿ ನಿಲ್ಸಲ್ಲ. ಹಾಗೆ ಇದಕ್ಕೆ ನಿಮಗೆ ಲೋಡಿಂಗ್ ಟೈಮ್ ಅಲ್ಲಿ ಏನಾದ್ರು ಸೇಫ್ಟಿ ಏನಾದ್ರು ಇದೆಯಾ? ಸೇಫ್ಟಿ ಇದೆ, ಇದು ಸೇಫ್ಟಿ ಹೆಲ್ಮೆಟ್ ಇದೆ. ಸೇಫ್ಟಿ ಹೆಲ್ಮೆಟ್ ಇದೆಯಾ? ಇದು ಕಂಪಲ್ಸರಿ ಹಾಕ್ಬೇಕಲ್ವಾ? ಹಾಕ್ಲೇಬೇಕು, ನಮ್ ಸೇಫ್ಟಿ ಅಲ್ಲ. ಹೌದು, ಮತ್ತೆ ಶೂ ಕೊಡ್ತಾರಾ? ಶೂ ಇದಾವೆ, ಸೇಫ್ಟಿ ಬೆಲ್ಟ್ ಕೊಡ್ತಾರ ಅವ್ರು. ಜಾಕೆಟ್ ಎಲ್ಲ ಕೊಟ್ಟಿರ್ತಾರ ಅವ್ರು. ಓಕೆ. ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಇರುತ್ತೆ ಅವ್ರದ್ದು. ಓಕೆ ಸರ್, ಇವಾಗ ಇದು 32 ಟನ್ ಕೆಪಾಸಿಟಿ ಟ್ಯಾಂಕ್ ಬರುತ್ತಲ್ವಾ? ಓಕೆ. ಸಪೋಸ್ ಒಳಗಡೆ ಏನಾದ್ರು ಬೆಂಕಿ ಏನಾದ್ರು ಆಗುವಂತ ಚಾನ್ಸ್ ಇರುತ್ತಾ? ಆಗೋ ಚಾನ್ಸ್ ಇರುತ್ತೆ, ಬಟ್ ನಾವು ಸೇಫ್ಟಿ ನೋಡ್ಕೋಬೇಕು. ಎಲ್ಲಾರು ಅಪ್ಸೈಡ್ ಆಗುತ್ತಲ್ಲ ಆ ಟೈಮಲ್ಲಿ. ಬಟ್ ಈಗ ಘಾಟಿ ಸೆಕ್ಷನ್ಗೆಲ್ಲ ಘಾಟ್ ಸೆಕ್ಷನ್ ಆಗ್ತದೆ. ಈಗ ನಮ್ದು ರೀಸೆಂಟ್ ಆಯ್ತಾನ ಇಲ್ಲಿ ಬ್ಯಾಡ್ ಟೈಮ್. ಈ ಕಾರವಾರ ಇದು ಐತಲ್ಲ, ಯಾವ್ದು ಘಾಟ್ ಇದು, ಇಲ್ಲಿ ಯಲ್ಲಾಪುರದಿಂದ ತಳ ಬಂದ ಅರ್ಬೈಲ್ ಘಾಟ್ ಅಲ್ಲೇ ಕೆಳಗಡೆ ದೇವ್ರು ಟೆಂಪಲ್ ಐತಲ್ಲ, ಹೌದು, ಅಲ್ಲೇ ನಮ್ ಡ್ರೈವರ್ ಅಪ್ಸೈಡ್ ಮಾಡ್ದ ಬೆಳಿಗ್ಗೆ ಒಂದು 5:30ಗೆ. ಇವತ್ತೇನಾ? ಇವತ್ತಲ್ಲಿ 1 ವಾರ ಆಯ್ತು ಅಷ್ಟೇ. 1 ವಾರ. ಹೇಗೆ ಏನಂತ ನಾವು ಅವ್ರಿಗೆ ಫೋನ್ ಮಾಡಿಲ್ಲ, ಹಾಸ್ಪಿಟಲ್ ಅಲ್ಲಿ ಇದಾರೆ, ಅಷ್ಟೊಂದು ಗೊತ್ತಿಲ್ಲ. ಓಕೆ. ಗಾಡಿಗೇನು ಆಗಿಲ್ವಾ? ಅಂದ್ರೆ ಗಾಡಿ ಫುಲ್ ಎಲ್ಲ ಹೋಗಿತ್ತು, ಎಲ್ಲ ಉರಿ ಹತ್ಕೊಂಡು ಸುಟ್ಟೋಗಿತ್ತು, ಏನು ಉಳಿದಿಲ್ಲ. ಓಕೆ, ಬೆಂಕಿನೇ ಆಗೋಯ್ತಾ? ಹಾಗಿದ್ರೆ ಅಷ್ಟು ಒಂಥರ ಎತ್ನಾಲ್ ತರನೇ. ಎತ್ನಲ್ಗಿಂತ ಸ್ಟ್ರಾಂಗ್. ಎತ್ನಾಲ್ಕಿಂತ ಸ್ಟ್ರಾಂಗ್. ಬಟ್ ಹೌದು, ಅದು ಲೈಟ್ ಕೊಂಬ ಇದೆ, ಆ TC ಬರುತ್ತಲ್ಲ ಲೈಟ್, ಅದ್ರ ಮೇಲೆ ಹೋಗಿ ಗಾಡಿ ಅಪ್ಸೈಡ್ ಮಾಡಿದ್ವಿ. ಓ, ಅದು ಮತ್ತೆ ಅಲ್ಲಿ ಕರೆಂಟ್ ಶಾರ್ಟ್ ಆಗಿ ಬೆಂಕಿ ಹತ್ಕೊಂಡಿದ್ದು. ಓಕೆ. ಸಾಧಾರಣ ಎಷ್ಟು ಲಕ್ಷದ್ದು ಮಾಲ್ ಇರ್ಬೋದು ಇದರಲ್ಲಿ? ಒಂದು ಬಿಲ್ ಅಲ್ಲಿ ನಿಮ್ಗೆ ಗೊತ್ತಾಗತ್ತಲ್ವಾ? ಇದರಲ್ಲಿ ಇರುತ್ತೆ 25 ಲಕ್ಷ ಮೇಲೆ ಇರುತ್ತೆ. ಬಿಲ್ ನಿಮ್ಗೆ ವಾಟ್ಸಪ್ ಅಲ್ಲಿ ಶೇರ್ ಮಾಡ್ತಾರಾ? ಇಲ್ಲ, ನಾವು ತಗೊಂಡಿದ್ವಿ ವಾಟ್ಸಪ್. ನಾವು ಅಲ್ಲಿ ನಮ್ಗೆ ಹತ್ರ ಕೊಟ್ಟಿರ್ತಾರಲ್ಲ, ನಾವು ವಾಟ್ಸಪ್ ತೆಗೆದ್ಬಿಟ್ಟು ಓನರ್ಗೆ ಹಾಕ್ಬಿಟ್ಟಿರ್ತೀವಿ, ಮ್ಯಾನೇಜರ್ಗೆ. ಓನರ್ಗೆ ಕಳಿಸ್ಬೇಕು ಅವರಿಗೆ? ಕಳಿಸ್ಲೇಬೇಕು. ನಮ್ದು ಇನ್ವಾಯ್ಸ್, GC ಪರ್ಮಿಟ್ ಕಳಿಸ್ಲೇಬೇಕು. ಓಕೆ. ಎಷ್ಟು ಲಕ್ಷದ ಮಾಲ್ ಇರ್ಬೋದು ಅಂತ ಸ್ವಲ್ಪ ಮಾಹಿತಿ ಕೊಡ್ಬೋದಾ? 26 ಲಕ್ಷ ಮೇಲೆ ಇರುತ್ತೆ. 26 ಲಕ್ಷ? 25, 26 ಲಕ್ಷ. ಓಕೆ. ಲೀಟರ್ಗೆ 62 ರೂಪಾಯಿ ಅಂತ ಲೀಟರ್ಗೆ ಬರುತ್ತೆ. 65, 62 ರುಪೀಸ್ 1 ಲೀಟರ್ಗೆ. ನಮ್ 40 ಲೀಟರ್. ಇವಾಗ ನೋಡಿ, ಇವಾಗ ತುಂಬ್ಕೊಂಡ್ ಬಂದಿದ್ದು 65 ರೂಪಾಯಿ ಲೀಟರ್. ಓಕೆ. ಇವಾಗ ಸಪೋಸ್ ಏನಾದ್ರು ಕಡಿಮೆ ಆಯ್ತಂದ್ರೆ, ಲೋಡಿಂಗ್ ಅಲ್ಲಿ ಜಾಸ್ತಿ, ಅನ್ಲೋಡಿಂಗ್ ಅಲ್ಲಿ ಸ್ವಲ್ಪ ಕಮ್ಮಿ ಆಯ್ತಂದ್ರೆ ನಿಮ್ಮ ಮೇಲೆ ಬರುತ್ತಾ? ನಮ್ಗೆ ಬರೋದು. ಯಾವತ್ತಾದ್ರೂ ಆಗಿತ್ತಾ? ನಮ್ಗೆ ಆಗಿಲ್ಲ, ಕೆಲವೊಬ್ರಿಗೆ ಆಗಿದೆ, ಬಟ್ ನಮ್ ಕಂಪ್ನಿಯಲ್ಲಿ ಆಗಿದೆ. ನಾವು ಅಲ್ಲಿ ಅವ್ರು ಲೋಡ್ ಮಾಡ್ಕೊಳ್ಳೋ ನೋಡಿ ಲೋಡ್ ಮಾಡ್ಕೋಬೇಕು. ಓ, ಬಿಲ್ ಕರೆಕ್ಟ್ ಆಗಿದೆಯಾ ಏನಂತ? ಬಿಲ್ಲು ನಮ್ಗೆ ಅದು ಡೀಪ್ ಇರುತ್ತೆ ಒಂದು, ಅದು ಫುಲ್, ಅದು ಫುಲ್ ಆದ್ಮೇಲೆ ಆ ಡೀಪ್ ರಾಡ್ ಹಾಕೋದು ಒಳಗಡೆ, ಅದಕ್ಕೆ ಮಾರ್ಕ್ ಇರುತ್ತೆ, ಮಾರ್ಕ್ ಅಲ್ಲಿ ನೋಡ್ಕೋಬಹುದು. ಅಲ್ಲಿ ಲೆವೆಲ್ ಇದು ಒಂಚೂರು ಮೇಲೆ ಇದ್ರೆ ಸಾಕು, ಏನ್ ತೊಂದ್ರೆ ಇಲ್ಲ. ಕೆಲವೊಂದು ಫ್ಯಾಕ್ಟ್ರಿ ಅವ್ರು ಮಾಡ್ತಿರ್ತಾರೆ, ಅವರು ಡ್ರೈವರ್ ಗಳೆಲ್ಲ ನೀಟಾಗಿ ತುಂಬ್ಕೊಂಡ್ ಬಂದಿರ್ತಾರೆ. ಇಲ್ಲಿ ತಿರ್ಗಾ ಅವ್ರು ಟ್ಯಾಂಕ್ ಅಲ್ಲಿ ಅನ್ಲೋಡ್ ಮಾಡ್ಕೊಂಬ ಕೇಳ್ತಿರ್ತಾರೆ, ಇಲ್ಲ ಇಷ್ಟು ಕಮ್ಮಿ ಬಂದೈತೆ. ಸುಮ್ನೆ ಹೇಳ್ತಿರ್ತಾರೆ. ಅಂದ್ರೆ ಅವ್ರ ಮೇಲೆ ಬರ್ಲಿ ಅಂತ. ಎಲ್ಲಾರು ಮಾಡಲ್ಲ ಹಿಂಗೆ, ಅವು ಏನೋ ಅಲ್ಲಿ ಆ ಕಂಪ್ನಿ ನಮ್ಮ ಅಪರೂಪಕ್ಕೆ ಒಂದು ಗಾಡಿ ಹೋಗಿರುತ್ತ, ಆ ಟೈಮಲ್ಲಿ ಮಾಡ್ತಾರೆ ಆತರ. ಓಕೆ. ಇದಕ್ಕೆ ಇಲ್ಲ, ಒಂದು 99% ಎಲ್ಲಿ ಇಲ್ಲ, ಅಪರೂಪ ಹಾಗೆ. ಓಕೆ ಸರ್, ಈ ಗಾಡಿ ಸಹ ಅನ್ಲೋಡಿಂಗ್ ಆಗೋದು OTP ಅಲ್ಲೇನಾ? GPS ಲಾಕ್ ಇದೆ. ಓಕೆ. ಇದು ನೋಡಿ, ಇದು GPS ಲಾಕ್. ಈಗ ಲೋಡ್ ಮಾಡಿದ ತಕ್ಷಣ ಇದು ಲಾಕ್ ಮಾಡಿಬಿಟ್ರೆ ತಿರ್ಗಾ ನಾವು ಓಪನ್ ಮಾಡಕ್ ಆಗಲ್ಲ. ಓಕೆ, ಅದಕ್ಕೆ OTP ಹಾಕ್ಬೇಕು. ಅದ್ರ ಮೇಲೆ ಗಾಡಿ ನಂಬರ್ ಕೊಟ್ಟಿದಾರಲ್ವಾ? ಇದು ಗಾಡಿ ನಂಬರ್ ಇದೆ. ಓಕೆ. ಈ ತರ ಇದೆಲ್ಲ ಸ್ಪೆಷಾಲಿಟಿ ಇದೆ ಅಲ್ವಾ? ಇದು ಅಲ್ಲಿ ಲೋಡ್ ಮಾಡಿ ಅವ್ರ ಲಾಕ್ ಅವರೇ ಮಾಡಿದ ಲಾಕ್, ಅವ್ರು ಲಾಕ್ ಮಾಡಿ ಕೊಟ್ರೆ ಇಲ್ಲಿ ನಾವು ಇಲ್ಲಿ ಅಲೋಡಿ ಪಾಯಿಂಟ್ ಬರ್ತೀವಲ್ಲ, ಓಕೆ, ಅವರಿಂದ ಇವ್ರ ಕಾಂಟ್ಯಾಕ್ಟ್ ಇರ್ತಾರೆ. ಇವ್ರ ಹತ್ರ OTP ಬಂದ್ಮೇಲೆ OTP ಅಲ್ಲಿ ಓಪನ್ ಮಾಡೋದು. ಓಕೆ. ನಮ್ಗೆ ಓಪನ್ ಮಾಡಕ್ ಆಗಲ್ಲ. ಓಕೆ. OTP ನಂಬರ್ ಹೇಗೆ ಟೈಪ್ ಮಾಡೋದು ಇದಕ್ಕೆ? ಅವ್ರ ಸಿಸ್ಟಮ್ ಅಲ್ಲಿ ಮಾಡ್ತಾರೆ. ಇದೆಲ್ಲ ಸಿಸ್ಟಮ್ ಲಾಕ್. ಓ, ಅದಕ್ಕೆ GPRS ಒಂಥರ ಚಿಪ್ ಬರುತ್ತೆ. ಇದೆಲ್ಲ GPS ಲಾಕ್, ಸಿಸ್ಟಮ್ ಲಾಕ್. ಇದು ಸಿಸ್ಟಮ್ ಲಾಕ್ ಹಾಕೋಬಹುದು, ಇಲ್ಲ ಅಂತಲ್ಲ, ಬಟ್ ಅಲ್ಲಿ ಅವ್ರ ಸಿಸ್ಟಮ್ ಅಲ್ಲಿ ಎಲ್ಲ ಆಪರೇಟ್ ಮಾಡೋದು. ಸಿಸ್ಟಮ್ ಅಲ್ಲಿ. ಇದು ನಿಮ್ಮ ಗಾಡಿಗೆ ಅಂತ ಕೊಟ್ಟಿರೋ ಲಾಕ್? ಗಾಡಿ ಒಂದ್ಗೆ 2 ಬರುತ್ತೆ. 2 ಲಾಕ್? ಒಂದು ಇದು ಮೇಲ್ಗಡೆ ಟ್ಯಾಂಕಿ ಬರುತ್ತೆ, ಇದೊಂದು ಕೆಳಗಡೆ ಬರುತ್ತೆ. ಹಾಗೆ. ಇದು ಕೆಲವೊಂದು ಸ್ಟೇಟ್ ಅಲ್ಲೇ ಇದು ಈ ತರ ಬರುತ್ತೆ.
ಅಂತ ಕೆಲವೊಂದು ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿ ಇದು ಇಲಾಖೆ ಅಲೋ ಕೊಡಲ್ಲ ಅವರು, ಈ ಇಲಾಖೆ ಅಲೋ ಕೊಡ್ತಾರೆ ಕೆಲವೊಂದ್ ಕಡೆ ಪೆಟ್ರೋಲ್ ಗಾಡಿ ತರ ಪೆಟ್ರೋಲ್ ರೋಪ್ ಇರುತ್ತೆ, ಮೇಲ್ಗಡೆಯಿಂದ ರೋಪ್ ಹಾಕೋಬಹುದು. ಆಲ್ಮೋಸ್ಟ್ ಎಲ್ಲ ಇದು ಓಕೆ, ಎಲ್ಲ ಫ್ಯಾಕ್ಟ್ರಿ ಹಳೇದು, ಇದು ಹೊಸ ಸಿಸ್ಟಮ್ ಬಂದಿದೆ ಇವೆಲ್ಲ ಹಾಕಿದ್ರು. ಓಕೆ, ಇದು ಎಲ್ಲ ಅಪ್ರೂಪ್ ಒಂದೊಂದು ಫ್ಯಾಕ್ಟ್ರಿ ಇಲ್ಲ ಹಾಕಿರ್ತಾರೆ. ಈ ತರ ಗಾಡಿಗೆ ಹೊಸದಾಗಿ ಡ್ರೈವರ್ಸ್ ಆಗಿ ಬರೋರು ಯಾವ ತರದಲ್ಲಿ ಬರಬೇಕು ಸರ್? ಸ್ವಲ್ಪ ಅದಕ್ಕೆ ಡ್ರೈವರ್ಸ್ ಆಗಿ ಬಂದ್ರೆ ಅವರು ಒಂದ್ ಸ್ವಲ್ಪ ಇಲ್ಲಿ ಡೈರೆಕ್ಟ್ ಚಾನ್ಸ್ ತಗೋಬಾರ್ದು. ನಾನು ಕೇಳಿದ್ರೆ ಅವ್ರು ನೋಡ್ಬೇಕು, ಬಂದು ಒಂದ್ ಯಾರು ಇರ್ತಾರಲ್ಲ ಅವ್ರ ಜೊತೆ ನಿಮ್ಮಂತವ್ರ ಎಕ್ಸ್ಪೀರಿಯನ್ಸ್ ಇದೆ, ಒಂದ್ 15 ದಿನ ಮಾಡ್ಬೇಕು. ಯಾಕಂದ್ರೆ ಬಾಡಿ ಗಾಡಿಗೆ ಇದಕ್ಕೆ ತುಂಬಾ ಡಿಫ್ರೆನ್ಸ್. ಹೌದು, ಭಾರಿ ವ್ಯತ್ಯಾಸ ಇದೆ. ಅದು ಸುಮ್ನೆ ಸ್ಟೇಟ್ ಹೋಗ್ಬೋದು ತಗೊಂಡು, ಹಿಂಗೆ ರೂಟೇಟ್ ಆಗಲ್ಲ. ಇದು ಒಂಚೂರು ಹಿಂಗ್ ಕಟ್ ಹಾಕ್ಬಿಟ್ರೆ ಫುಲ್ ಹಿಂಗ್ ರೂಟೇಟ್ ಆಗುತ್ತೆ. ಹೌದು, ಹಂಗಾಗಿ ತೊಂದ್ರೆ ಆಗುತ್ತೆ, ಗಾಡಿ ಕಂಟ್ರೋಲ್ ಸಿಗಲ್ಲ. ಈಗ ನಾವೆಲ್ಲ ಸ್ಟಾರ್ಟಿಂಗ್ ಬಂದಾಗ ಅಯ್ಯೋ ಅಂತಿದ್ವಿ, ಈಗ ಏನಿಲ್ಲ, ಇವೆಲ್ಲ ಕುತ್ಕೊಂಡ್ಬಿಟ್ಟೆ ಫಿಕ್ಸ್ ಆಗಿಬಿಟ್ಟಿದ್ದೀರಾ. ಒಂಥರ ಕಾರ್ ಗಾಡಿ ಇವಾಗ ಹಾಗೆ ಎಲ್ಲ ಕಾರ್ ಗಾಡಿ ಫ್ಯೂಚರ್ ಎಲ್ಲ ಇದು ಕೊಟ್ಟಿದ್ದಾರೆ. ಓಕೆ, ಇವಾಗ ಲೋಡ್ ಗಾಡಿಲಿ ಸಡನ್ ಬ್ರೇಕ್ ಹೊಡೆದ್ರೆ ಗಾಡಿ ಒಂಥರ ಹೇಗಾಗುತ್ತೆ? ಆಗುತ್ತೆ, ಅದು ಲೋಡ್ ಮುಂದೆ ನೋಡಿ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ, ಒಂದ್ 2 ಫೀಟ್ ಮುಂದೆ ಹಿಂದೆ ಆಗುತ್ತೆ. ಒಳಗಡೆ ಏನು ಆಗಲ್ಲ ಅಲ್ವಾ? ಇಲ್ಲ, ಕಂಪಾರ್ಟ್ಮೆಂಟ್ ಇರುತ್ತೆ ಒಳಗಡೆ. ಕಂಪಾರ್ಟ್ಮೆಂಟ್ ಎಷ್ಟು ತರ? 6 ಇದಾವೆ ಒಳಗಡೆ. 6 ಕಂಪಾರ್ಟ್ಮೆಂಟ್ ಇದಾವೆ. ಅಂದ್ರೆ ಎಷ್ಟು ಹಾಕ್ತಾರೆ? ಒಂದು ಕಂಪಾರ್ಟ್ಮೆಂಟ್ 2 ಬಂದಿದ್ದು 6000, ಇನ್ನು 4 7,000. ಏನಕ್ಕೆ ಅದು ಸಪರೇಟ್ ಕಂಪಾರ್ಟ್ಮೆಂಟ್ ಮಾಡ್ತಾರೆ? ಜಾಸ್ತಿ ಫುಲ್ ಓಪನ್ ಇಟ್ಬಿಟ್ರೆ ಜಾಸ್ತಿ ರೂಟೇಟ್ ಆಗುತ್ತೆ. ಜಾಸ್ತಿ ಈಗ ಇಷ್ಟೇ ಗ್ಯಾಪ್ ಇಟ್ಟಿರ್ತಾರೆ, ಇಷ್ಟಿಷ್ಟ ಅಂದ್ರೆ ರೋಟೇಟ್ ಆಗ್ತಾ ಇರ್ತದೆ. ಓಕೆ, ಫುಲ್ ಓಪನ್ ಇಟ್ರೆ ಆಗಲ್ಲ, ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಗಾಡಿ ಜಾಸ್ತಿ ರೂಟೇಟ್ ಆಗುತ್ತೆ. ಹಾಗೆ ಎಷ್ಟು ವರ್ಷ ಬರ್ಬೋದು ಒಂದ್ ಸಾಧಾರಣ? ಇಲ್ಲ ಜಾಸ್ತಿ, ಇದು ನಮ್ಮ ಎಸ್ ಎಲ್ಲ ಬರ್ತಾನ ಲೈಫ್ ಇದೆ. ಎಲ್ಲಾದ್ರೆ ಎಲ್ಲ ಅಪ್ ಸೈಡ್ ಈ ತರ ಆಗ್ಬಿಟ್ರೆ ಏನ್ ಮಾಡಕ್ಕಾಗಲ್ಲ. ಸ್ವಲ್ಪ ಡ್ಯಾಮೇಜ್ ಆದ್ರೆ ತೆಗಿತಾರೆ. ಜಾಸ್ತಿ ನೋಡೋದು ಬ್ಲಾಸ್ಟ್ ಆಗಿ ಎಲ್ಲ ಉರಿ ಹತ್ಕೊಂಡು ಹೋಗ್ಬಿಡ್ತು, ಅದು ಏನ್ ಮಾಡಕ್ಕಾಗಲ್ಲ. ಎಲ್ಲಿ ರೆಡಿ ಮಾಡ್ತಾರೆ ಅಂತ ಹೇಳ್ಬೋದಾ ಸ್ವಲ್ಪ? ಇವು ಎಲ್ಲ ಕಡೆ ಮಾಡ್ತಾರೆ, ನಮ್ ಕರ್ನಾಟಕದಲ್ಲಿ ಇದಾವೆ. ಮೊಬೈಲ್ ಇವು ನಮ್ಮೆಲ್ಲ ಮೊಬೈಲ್ ಮಾಡ್ಸಿದ್ದು. ಮುಂಬೈ ಚೆನ್ನಾಗಿ ಮಾಡ್ತಾರ. ಇದು ಮುಂಬೈಲಿ ಜಾಸ್ತಿ, ನಮ್ಮ ಆಲ್ಮೋಸ್ಟ್ ಒಂದು 50% ಮುಂಬೈಯಲ್ಲಿ ಇದಾವೆ. 60% ಮುಂಬೈ, ಒಂದು 40% ಅಷ್ಟೇ ಇಲ್ಲಿ ಇದು ಗುಜರಾತ್ ಅಲ್ಲಿ ಈಗೇನ ಗುಜರಾತ್ ಅಲ್ಲಿ ಮಾಡ್ತಾರೆ. ಗುಜರಾತ್ ಹೋಗಿ ಮಾಡ್ಸ್ಕೊ ಬಂದಿರೋದು. ಚೆಸ್ ನಮ್ ಬೆಂಗಳೂರಿಂದ ಇಲ್ಲೇ ಆರ್ಡರ್ ಮಾಡ್ಸಿರ್ತಾರೆ. ಚೆಸ್ ಅಲ್ಲೇ ಡೆಲಿವರಿ ತಗೊಳ್ಳೋದು ನಾವು. ಹಾಗೆ ಅಲ್ಲೇ ತಗೊಂಡು ಅಲ್ಲೇ ಬಾಡಿ ಎಲ್ಲ ಕಟ್ಸ್ಕೊಂಡು ಪೇಂಟ್ ಮಾಡ್ಸ್ಕೊಂಡು ಬರೋದು. ಪೇಂಟ್ ಮಾಡ್ಸ್ಕೊ ಬರೋದು. ಓಕೆ ಸರ್, ಕೊನೆಯಲ್ಲಿ ಈ ತರ ಡ್ರೈವಿಂಗ್ ಫೀಲ್ಡ್ ಗೆ ಬರೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್? ಬರಬಹುದು, ಬಟ್ ಎಲ್ಲ ತಿಳ್ಕೊಂಡು ಬರ್ಬೇಕು. ಬಟ್ ಆಲ್ಮೋಸ್ಟ್ ಊರಲ್ಲಿ ಕೆಲಸ ಇದ್ರೆ ಮಾಡ್ಕೊಂಡು ಇರೋದು ಬಾರಿ ಒಳ್ಳೇದು. ಇದೆಲ್ಲ ಔಟ್ ಸ್ಟೇಟ್ ಬಂದಿರ್ತೀವ, ಆ ಸ್ಟೇಟ್ ಅಲ್ಲಿ ನಮ್ಗೆ ಗೊತ್ತೆ ಯಾರು ಇರಲ್ಲ, ಏನಾದ್ರು ಸುಮ್ಮನೆ ಇರ್ಬೇಕು. ಹೌದು, ನಮ್ ಲೋಕಲ್ ಇನ್ನು 4-5 ಸಾವಿರ ಕಮ್ಮಿ ಇದ್ರು ಊರಲ್ಲಿ ಇರೋದು ಒಳ್ಳೇದು. ಹೌದು, ಹಾಗೆ. ಓಕೆ ಸರ್, ಕೊನೆಯಲ್ಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ ಬಗ್ಗೆ ಏನ್ ಅನಿಸ್ತಾ ಇದೆ ಸರ್? ಈಗ ನೀವು ವಿಡಿಯೋ ಮಾಡಿ ಹಾಕೋದ್ರಿಂದ ಈಗ ಕೆಲವೊಬ್ಬಷ್ಟು ವಿಡಿಯೋ ನೋಡಿದವ್ರಿಗೆ ಹೆಲ್ಪ್ ಆಗಿರುತ್ತೆ. ವಿಡಿಯೋನು ಚೆನ್ನಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಈಗ ನೋಡಿದವ್ರಿಗೆ ನಮ್ಮಿಂದ ಒಂದ್ ಚೂರು ಅವ್ರಿಗೆ ತಿಳ್ಕೊಂಡಿರ್ತಾರೆ. ಮೆಸೇಜ್ ಸಿಗುತ್ತೆ ಅವರಿಗೆ. ಟ್ಯಾಂಕರ್ ಅಲ್ಲಿ ಇಷ್ಟೆಲ್ಲ ರೂಲ್ಸ್ ಇದೆ, ರೂಲ್ಸ್ ಎಲ್ಲ ಎಷ್ಟೊಂದಿದೆ ಅಂತೆಲ್ಲ, ಫೈರ್ ಗ್ಯಾಸ್ ಎಲ್ಲ ಇರುತ್ತೆ ಇದ್ರಲ್ಲಿ. ಓಕೆ, ಚೆನ್ನಾಗಿದೆ. ಹಾಗೆ ಅಲ್ವಾ ಸರ್? ನಿಮಗೆ ಏನಾದ್ರು ಇನ್ಶೂರೆನ್ಸ್ ಏನಾದ್ರು ಇದೆಯಾ ಕಂಪನಿ ಕಡೆಯಿಂದ? ನಮ್ ಕಂಪನಿ ಕಡೆಯಿಂದ ಇನ್ಶೂರೆನ್ಸ್ ಕೆಲವೊಂದು ಕಂಪನಿಯಲ್ಲಿ, ನಮ್ ಕಂಪನಿಯಲ್ಲಿ ಇಲ್ಲ. ನಿಮ್ ಕಂಪನಿಯಲ್ಲಿ ಇಲ್ಲ? ಇದಕ್ಕೆ ಲೈಸೆನ್ಸ್ ನಮ್ದು ಹಿವಿ ಬ್ಯಾಚ್ ಅಷ್ಟೇ ಸಾಕಾಗಲ್ಲ. ಅಜಾಡ್ ಅಂತ ಸೆಪರೇಟ್ ಲೈಸೆನ್ಸ್ ಬರುತ್ತೆ, ಅದು ತೆಗೆಸ್ಕೋಬೇಕು. ಅದು ಬೇಕು. ಈ ಬಾಡಿ ಗಾಡಿಯಿಂದ ಡೈರೆಕ್ಟ್ ಇದಕ್ಕೆ ಬರಕ್ಕಾಗಲ್ಲ. ಇದ್ರದಿಂದ ಒಂದು 3 days ಟ್ರೈನಿಂಗ್ ಕೊಟ್ಟಿದ್ದಾರೆ. ಅವರೇ ಕೊಡ್ತಾರಾ? ಎಲ್ಲಿ ಕೊಡ್ತಾರೆ ಸರ್? ಇಲ್ಲ, ಹುಬ್ಳಿಯಲ್ಲಿ ಕೊಡ್ತಾರೆ. ಹುಬ್ಳಿಯಲ್ಲಿ ಅಂದ್ರೆ ಅಜಾರ್ಡ್ ಅವರ ಅವರೇ ಟ್ರೈನಿಂಗ್ ಕೊಟ್ಟು ಸರ್ಟಿಫಿಕೇಟ್ ಕೊಡ್ತಾರೆ. ಬೆಂಗಳೂರಲ್ಲಿ ಇದೆ ಕೊಡ್ತಾರೆ. ಅವ್ರು ಬಂದು ನಮ್ಮ RTO ಆಫೀಸ್ಗೆ ಹೋಗಿ ಎಂಟ್ರಿ ಮಾಡಿಸ್ಕೋಬೇಕು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್ಕಮ್. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ನಮ್ಮ ಇವತ್ತಿನ ಸ್ಪಿರಿಟ್ ಟ್ಯಾಂಕರ್ ಲಾರಿಯ ಒಂದು ಬ್ಲಾಗ್. ಇನ್ನಷ್ಟು ಹೊಸ ಲಾರಿಯ ಹಾಗೂ ಬಸ್ಸಿನ ಬ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ನಾ ಬರ್ತಾ ಇರ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.